ಇನ್ನು ದಿಲೀಪ್ ರಾಜ್ ಅವರ ಬಗ್ಗೆ ಬಂದಿರುವಂಥ ದೊಡ್ಡ ಆಘಾತಕಾರಿ ಇದೊಂದು ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಅವರು ಹೃದಯಾಘಾತದಿಂದ ಈಗ ಮೊನ್ನೆ ತಾನೇ ತೀರಿ ಹೋಗಿದ್ದಾರೆ. ಇದೇ ಸಂದರ್ಭದಲ್ಲಿ ಮತ್ತೊಂದು ಆಘಾತ ಉಂಟಾಗಿರೋಂಥದ್ದು, ಹೌದು, ಮತ್ತೊಂದು ಶಾಕ್ ಎದುರಾಗಿರೋಂಥದ್ದು. ಆ ಶಾಕ್ ಬೇರೆ ಏನೂ ಇಲ್ಲ, ಈಗ ದಿಲೀಪ್ ರಾಜ್ ಅವರ ಸಾವನ್ನಪ್ಪಿದ ಬೆನ್ನಲ್ಲೇ ಅವರ ಸ್ನೇಹಿತನೂ ಕೂಡ ಆಗಿರುವಂಥ ಮತ್ತು ಕಾಂತಾರ ಸಿನಿಮಾದಲ್ಲೂ ಕೂಡ ಅಭಿನಯಿಸಿ ಕಾಣಿಸಿಕೊಂಡಿದ್ದಂತಹ ಮತ್ತು ಯುವರತ್ನ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದಂಥ ಅತಿ ದೊಡ್ಡ ನಟ, ಹಾಸ್ಯ ನಟ ಇದೀಗ ಕೊನೆಯ ಸೆಳೆದಿರುವಂಥದ್ದು. ಅವರು ಕೂಡ ಹೃದಯಾಘಾತದಿಂದ ಕೊನೆಯ ಸೆಳೆದಿರುವಂಥದ್ದು. ಇನ್ನು ವಿಚಾರ ತಿಳಿದಂಥ ಜಗ್ಗೇಶ್ ಮತ್ತು ರಕ್ಷಿತ್ ಅವರು ಸಹ ಕಂಬನಿ ಮಿಡಿದಿರುವಂಥದ್ದು. ಯಾಕಪ್ಪ ಅಂತಂದರೆ ಕಾಮಿಡಿ ಕಿಲಾಡಿಗಳು ಜೀ ಕನ್ನಡದಲ್ಲಿ ಬರ್ತಿದ್ದಂತಹ ಅತಿ ದೊಡ್ಡ ನಟ ಮತ್ತು ವಿನ್ನರ್ ಆಗಿ ಬಂದಂಥ ರಾಕೇಶ್ ಪೂಜಾರಿ ಅವರು ಇದೀಗ ಕೊನೆಯ ಸೆಳೆದಿರುವಂಥದ್ದು ಅಂತ ವಿಚಾರ ಈಗ ಬಂದಿರುವಂಥದ್ದು. ರಾಕೇಶ್ ಪೂಜಾರಿ ಅವರು ಕೂಡ ತೀವ್ರವಾದ ಹೃದಯಾಘಾತವಾಗಿ ಕೊನೆಯ ಸೆಳೆದಿದ್ದಾರೆ ಸದ್ಯಕ್ಕೆ ಅಂತ ಈಗ ಬಂದು ವಿಚಾರ ಮುಟ್ಟಿರುವಂಥದ್ದು. ಏನು ರಾಕೇಶ್ ಪೂಜಾರಿ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ಅತಿ ದೊಡ್ಡ ರೀತಿಯಲ್ಲಿ ಕೂಡ ಹೆಸರು ತೆಗೆದುಕೊಂಡಿದ್ದಂಥವರು. ಏನು ಕಾಂತಾರ ಚಾಪ್ಟರ್ 1ನಲ್ಲಿ ಕೂಡ ಹಾಸ್ಯ ಪಾತ್ರ ಮಾಡೋದ್ರ ಮೂಲಕ ಒಳ್ಳೆಯ ಹೆಸರು ಕೂಡ ಮಾಡಿದ್ರು. ಬಟ್ ಅದೇ ಅವರ ಕೊನೆಯ ಸಿನಿಮಾನೂ ಕೂಡ ಆಗಿ ಹೋಯಿತು ಅಂತ ಹೇಳ್ಬೋದು. ಅವರು ಕೂಡ ಹಿಟ್ಲರ್ ಕಲ್ಯಾಣ ಸೀರಿಯಲ್ನಲ್ಲಿ ದಿಲೀಪ್ ರಾಜ್ ಅವರ ಜೊತೆ PA ಪಾತ್ರದಲ್ಲಿ ಸುಮಾರು 1000ಕ್ಕೂ ಅಧಿಕ ಎಪಿಸೋಡ್ಗಳಲ್ಲಿ ಕಾಣಿಸಿಕೊಂಡಿದ್ದರು.